ಪದ್ಮಪ್ರಿಯೆ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಲಾಯತಾಕ್ಷೆ ವಿಶ್ವಪ್ರಿಯೆ ವಿಶ್ವಮನೋನುಕೂಲೆ ತದ್ವಾದ ಪದ್ಮಂ ಮಹಿ ಸನ್ನಿಧತ್ವ ಮಹಾದೇವ್ಯೇಶ್ಚ ವಿದ್ಮಹೆ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತೆ. ಸಮಸ್ತ ವೀಕ್ಷಕರಿಗೆ ಶ್ರೀಧರ ಭಟ್ಟಾಚಾರ್ಯ ಗುರೂಜಿ ಮಾಡುವ ನಮಸ್ಕಾರಗಳು. ನೀವೆಲ್ಲರೂ ಆರೋಗ್ಯವಾಗಿದ್ದೀರಾ? ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿಯನ್ನು ಹೊಂದತಕ್ಕಂತ ಸಮಯದಲ್ಲಿದ್ದೀರಾ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ನನ್ನ ಮನಸ್ಸಿನಲ್ಲಿ ನೆನೆಯುತ್ತಾ, ನಿಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನ ಮಾಡ್ತಾ, ಮೇ ತಿಂಗಳು ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ? ಮೇ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಆಯಾ ರಾಶಿಗಳಿಂದ ಫಲಗಳನ್ನ ಏನ್ ಕೊಡ್ತಾರೆ, ನಿಮಗೆ ಅದೃಷ್ಟವೋ ದುರಾದೃಷ್ಟವೋ ಅನುಕೂಲವೋ ಅನಾನುಕೂಲವೋ ಇವೆಲ್ಲದರ ಬಗ್ಗೆ ಚಿಂತನೆಯನ್ನ ನಾವು ನಡೆಸಿದಾಗ, ಈ ಮೇ ಮಾಸದಲ್ಲಿ ಮಾಸ ಭವಿಷ್ಯದತ್ತ ನಾವು ಗಮನವನ್ನ ಕೊಟ್ಟಾಗ, ಇನ್ನು ಮಿಥುನ ರಾಶಿ, ಈ ಮಿಥುನ ರಾಶಿಯವರಿಗೆ ಈ ಮೇ ಮಾಸ ಹೇಗಿರುತ್ತೆ? ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದೀರಾ. ಜನವರಿ ಫೆಬ್ರವರಿಲಿ ಬಹಳಷ್ಟು ಅನುಕೂಲಗಳನ್ನು ಕೂಡ ಪಡೆದಿದ್ದೀರಾ. ಅಷ್ಟೇ ಗೊಂದಲಮಯವಾದ ಒಂದು ವಾತಾವರಣಗಳು ಕೂಡ ಸೃಷ್ಟಿಯಾಯಿತು. ನಿಮ್ಮ ಬುದ್ಧಿಶಕ್ತಿಯಿಂದ ಪರಿಹಾರವನ್ನು ಕೂಡ ಮಾಡ್ಕೊಂಡಿದ್ದೀರಾ, ಹೌದಲ್ವಾ? ಹಾಗೆ ಈ ಮೇ ಮಾಸ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ? ಈ ಮಿಥುನ ರಾಶಿಯವರಿಗೆ ಧನಭಾವದಲ್ಲಿ ಕೇತು, ಅಭಿವೃದ್ಧಿ ಕುಂಠಿತ ಖಂಡಿತವಾಗಿ ಆಗಲ್ಲ. ವಂಶಕಾರಕನಾಗಿರ್ತಕ್ಕಂಥ ಕೇತು ಧನಭಾವದಲ್ಲಿ ಸಿಂಹ ರಾಶಿಯಲ್ಲಿ ನಿಮಗೆ ತೃತೀಯ ಭಾವದಲ್ಲಿ ಕೇತು ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇನ್ನು ಮಿಥುನ ರಾಶಿಯಲ್ಲಿ ಜನ್ಮದಲ್ಲೇ ಶುಕ್ರನಿದ್ದಾನೆ, ಜನ್ಮದಲ್ಲೇ ಗುರುನಿದ್ದಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ತುಂಬಾ ಯೋಚನೆಯನ್ನ ಮಾಡಬೇಕಾಗಿರ್ತಕ್ಕಂಥ ವಿಚಾರ. ಗುರು ಸ್ಥಾನ ಭ್ರಷ್ಟತ್ವವನ್ನ ಮಾಡ್ತಾನೆ, ಶುಕ್ರ ಧನವನ್ನ ಕೊಡ್ತಾನೆ. ಬೇಡದೇ ಇರ್ತಕ್ಕಂಥದ್ದಕ್ಕೆ ಖರ್ಚು ಮಾಡ್ತೀರಾ, ವೇಸ್ಟ್ ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿಗೆ ಕಡಿವಾಣ ಹಾಕಿ ಉಳಿತಾಯದ ಬಗ್ಗೆ ಗಮನವನ್ನ ಹರಿಸ್ತಕ್ಕಂತ ಕೆಲಸವನ್ನ ಮಾಡಿ. ಯಾವಾಗ ನೀವು ಉಳಿತಾಯದ ಬಗ್ಗೆ ಗಮನವನ್ನ ಹರಿಸ್ಲಿಲ್ಲ ಅಂತ ಅಂದ್ರೆ ಬಹಳಷ್ಟು ತೊಂದರೆ ತಾಪತ್ರಯಗಳಿಗೆ ಮುಂದೆ ಸಿಕ್ಕಾಕೋಬೇಕಾಗುತ್ತೆ. ಎಚ್ಚರಿಕೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಶಮ ಸ್ಥಾನದಲ್ಲಿ ಶನಿ ಇದ್ದಾನೆ. ಯಾರ್ಯಾರು ಕಬ್ಬಿಣದ ವ್ಯಾಪಾರಗಳನ್ನ ಮಾಡ್ತೀರೋ, ಯಾರು ವೆಲ್ಡಿಂಗ್ ಕೆಲಸವನ್ನ ಮಾಡ್ತೀರೋ, ಇಂಜಿನಿಯರಿಂಗ್ ವರ್ಕ್ ಯಾರು ಮಾಡ್ತೀರೋ ಅವರಿಗೆ ಬಹಳಷ್ಟು ಲಾಭಗಳು ಬರುತ್ತೆ. ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಯಾವಾಗ ಗುರು ಜನ್ಮದಲ್ಲಿದ್ದಾನೋ ಸ್ವಲ್ಪ ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದು ಬರುತ್ತೆ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಕಷ್ಟ ಕಾರ್ಪಣ್ಯಗಳು ಬರುತ್ತೆ. ಯಾವ ಮನುಷ್ಯನಿಗೂ ಕಷ್ಟ ಕಾರ್ಪಣ್ಯಗಳಿಲ್ಲದೇ ಇಲ್ಲ. ಯಾವ ಮನುಷ್ಯನಿಗೂ ಸುಖ ಜೀವನ ಬಾರದೇ ಇಲ್ಲ. ಬರುತ್ತೆ, ನಿಮ್ಮ ಕೈಯಲ್ಲಿದೆ, ರೂಢಿಸ್ಕೋಬೇಕು ನೀವು. ಆ ರೂಢಿಸ್ಕೊಂಡಾಗ ಮಾತ್ರ ಅನುಕೂಲಗಳು ಶತಸಿದ್ಧ. ಇನ್ನು ಭೂಮಿ ತಗೊಳ್ತಕ್ಕಂಥ ಯೋಗವೂ ಕೂಡ ಇದೆ ನಿಮಗೆ ಈ ಮಾಸದಲ್ಲಿ, ಮೇ ಮಾಸದಲ್ಲಿ. ಸುಮಾರು ದಿನ ಎಲ್ಲೋ ಒಂದು ಕಡೆ ಸೈಟ್ ನೋಡಿ ಹಲೆದಾಡಿ ಸೆಟ್ ಆಗದೆ ಮಾತುಕತೆಯಾಗಿ ಟೋಕನ್ ಅಡ್ವಾನ್ಸ್ ಕೊಟ್ಟು ವಾಪಸ್ ಇಸ್ಕೊಂಡು ಬಂದು ಇಷ್ಟೆಲ್ಲಾ ತರಲೆ ತಾಪತ್ರಯಗಳನ್ನ ಮಾಡ್ಕೊಂಡಿರ್ತೀರ. ಎಲ್ಲೋ ಒಂದು ಕಡೆ ಜಮೀನ್ ನೋಡಕ್ ಹೋಗ್ತೀರಾ, ಎಲ್ಲೋ ಒಂದು ಕಡೆ ತೋಟ ನೋಡಕ್ ಹೋಗ್ತೀರಾ. ಭೂ ಲಾಭ ಅಂತಕ್ಕಂಥದ್ದು, ಭೂ ಲಾಭ ಅಂತಂದ್ರೆ ಏನು? ಭೂಮಿಯೇ ಲಾಭವಾಗಿ ಬರಲ್ಲ. ಎಲ್ಲೋ ಒಂದು ಕಡೆ ಭೂಮಿ ಋಣ ಅಂತಕ್ಕಂಥದ್ದು ಹೊಲಿದು ಬರ್ತಕ್ಕಂಥ ಸಾಧ್ಯತೆ ಇದೆ. ಅದಕ್ಕೆ ಗ್ರಾಮೀಣ ಭಾಷೆಯಲ್ಲಿ ಒಂದು ಹೇಳ್ತಾರೆ, ಸಂಸ್ಕೃತದಲ್ಲಿ ಒಂದು ಶ್ಲೋಕ, ಏನಪ್ಪ? ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತಾಲಯ. ಋಣ ಅಂತಕ್ಕಂಥದ್ದು ಇರಬೇಕಂತೆ. ಭೂಮಿ ತಗೊಳ್ತಕ್ಕಂಥದ್ದಕ್ಕೆ ಋಣ ಅಂತಕ್ಕಂಥದ್ದು ಬರಬೇಕು. ಗ್ರಹಚಾರ ಚೆನ್ನಾಗಿರ್ಬೇಕು, ಗ್ರಹಗಳ ಬಲಾಬಲಗಳು ಚೆನ್ನಾಗಿರ್ಬೇಕು,
ಸುಮ್ಮನೆ ಗ್ರಹಚಾರ ಸರಿ ಇಲ್ಲದೆ ಇರೋ ಸಮಯದಲ್ಲಿ ನೀವು ಕೋಟಿ ಕೋಟಿ ಹಣವನ್ನ ಇನ್ವೆಸ್ಟ್ ಮಾಡಿದ್ರು ಭೂಮಿಯಲ್ಲಿ ಎಲ್ಲಾದ್ರೂ ಒಂದು ಕಡೆ ಲಿಟಿಗೇಷನ್ ಅಂತಕ್ಕಂಥದ್ದು ತಗಲಾಕೊಂಡ್ಬಿಡುತ್ತೆ. ದಾಖಲಾತಿ ನೀವು ಚೆಕ್ ಮಾಡಿರ್ತೀರಾ, ಆದ್ರೂ ಕೂಡ ನಿಮ್ಮ ಗಮನಕ್ಕೆ ಬಾರದೆ ಇರ್ತಕ್ಕಂಥ ದಾಖಲಾತಿಗಳು ಸೃಷ್ಟಿಯಾಗಿ ಹೊರಬೀಳುತ್ತವೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ನಾನು ಈ ಮಾತನ್ನ ಹೇಳ್ತೀನಿ. ಋಣ ಅಂತಕ್ಕಂಥದ್ದು ಈ ಮಾಸದಲ್ಲಿ ನಿಮಗೆ ಬರ್ತಾ ಇದೆ. ಭೂಮಿ ತಗೊಳ್ತಕ್ಕಂಥ ಯೋಗ, ಜೊತೆಗೆ ಮನೆ ತಗೊಳ್ತಕ್ಕಂಥ ಯೋಗ, ಸೈಟ್ ತಗೊಳ್ತಕ್ಕಂಥ ಯೋಗ, ಎಲ್ಲೋ ತೋಟ ಹೊಲ ಜಮೀನು ಎಲ್ಲವನ್ನು ತಗೊಳ್ತಕ್ಕಂಥ ಯೋಗವು ಕೂಡ ಹೊಲಿದು ಬರ್ತಾ ಇದೆ. ಆದರೆ ನಿಮ್ಮ ಜಾತಕವನ್ನ ಪರಿಶೀಲನೆಯನ್ನ ಮಾಡಿಕೊಳ್ಳಿ. ಕುಜ ಯಾವ ಕ್ಷೇತ್ರದಲ್ಲಿ ಇದ್ದಾನೆ, ಉಚ್ಚನಾಗಿದ್ದಾನೋ ನೀಚನಾಗಿದ್ದಾನೋ ಸಮಾನ ಸ್ಥಾನದಲ್ಲಿದ್ದಾನೋ ಇದನ್ನ ನಾವು ಪರಿಷ್ಕರಣೆಯನ್ನ ಮಾಡಿ ಪರಿಶೀಲಿಸಿ ನಾವು ಅದರ ಫಲವನ್ನ ತಿಳ್ಕೋಬೇಕಾಗತ್ತೆ. ಭೂಮಿ ಖಂಡಿತ ಬರುತ್ತೆ, ಭೂಮಿ ತಗೊಳ್ತೀರಾ, ಆದರೆ ಜಾತಕವನ್ನು ಒಂದ್ಸಾರಿ ವಿಮರ್ಶೆಯನ್ನ ಮಾಡ್ಕೊಳ್ತಕ್ಕಂಥದ್ದು. ಇನ್ನು ಯಾರ್ಯಾರು ವಾಹನ ಚಾಲನೆಯನ್ನ ಮಾಡ್ತೀರೋ ಈ ಮಿಥುನ ರಾಶಿಯವರು ಸ್ವಲ್ಪ ಜಾಗ್ರತೆಯನ್ನ ವಹಿಸ್ತಕ್ಕಂಥ ಕೆಲಸವನ್ನು ಮಾಡಿ. ಯಾಕೆಂತ ಅಂದ್ರೆ ಈ ರಾಹು ಏನು ಮಾಡ್ತಾನೆ, 9ನೇ ಮನೆಯಲ್ಲಿ ಇದ್ದಾನೆ, ಭಾಗ್ಯಸ್ಥಾನದಲ್ಲಿದ್ದಾನೆ. ಯಾವಾಗ ಭಾಗ್ಯಸ್ಥಾನದಲ್ಲಿ ರಾಹು, ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಭಾಗ್ಯವನ್ನ ಅವನು ಯಾವಾಗ್ಲೂ ಆಂಟಿ ಕ್ಲಾಕ್ ವಹಿಸ್ತಾನೆ, ಅಂದ್ರೆ ಅಪ್ರದಕ್ಷಿಣಾ ಪಥದಲ್ಲಿ ಸುತ್ತತಕ್ಕಂಥದ್ದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಅಪ್ರದಕ್ಷಿಣಾ ಪಥದಲ್ಲಿ ಸುತ್ತತಕ್ಕಂಥವನು ಶುಭ ಫಲಗಳನ್ನ ಹೇಗೆ ಕೊಡ್ತಾನೆ? ಭಾಗ್ಯಸ್ಥಾನದಲ್ಲಿ ಇದ್ದಾಗ ನಿಮಗೆ ನಾನಾ ರೀತಿಯ ಸುಖ ನಾಶವನ್ನ ಮಾಡ್ತಾನೆ ಅಂತ ಕೂಡ ಒಂದು ಕಡೆ ಹೇಳುತ್ತೆ. ಅದಕ್ಕೆ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ನೀವು ಪ್ರತಿ ಬುಧವಾರ ಉತ್ತರಕ್ಕೆ ಮುಖ ಮಾಡಿ ಇರ್ತಕ್ಕಂಥ ಗಣೇಶನ ದೇವಾಲಯಕ್ಕೆ ಹೋಗಿ ಅರ್ಕಪುಷ್ಪ ಅಂದರೆ ಬಿಳಿ ಎಕ್ಕದ ಹೂವನ್ನ ಅರ್ಪಣೆಯನ್ನ ಮಾಡಿ ಭಕ್ತಿಯಿಂದ ಪ್ರಾರ್ಥನೆಯನ್ನ ಮಾಡಿ. ನಮೋ ರಾತಪತಗೆ, ನಮೋ ಗಣಪತಗೆ, ನಮ ಪ್ರಮದಪತಗೆ, ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೆ ಶಿವೋಸುತಾಯ ಶ್ರೀ ವರದಮೂರ್ತಯೇ ನಮೋ ನಮಃ ಈ ಮಂತ್ರವನ್ನ ಹೇಳಿ ಪ್ರತಿನಿತ್ಯನೂ ಹೇಳಿದ್ರೆ ತುಂಬಾ ಉತ್ತಮ. ಆದರೆ ಪ್ರತಿ ಬುಧವಾರನಾದರೂ ನೀವು ಹೋಗಿ ಆ ಗಣೇಶನಿಗೆ 21 ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ.